ನನ್ನ ತಾಳ್ಮೆಗೂ ಒಂದು ಮಿತಿ ಅನ್ನೋದು ಆಯ್ತು ಸರ್. ಏಟು ಅಂತ ತಡ್ಕೊಳ್ಳಿ. ನೀವು ಆಡ್ತಿರೋ ಆಟಗಳನ್ನ ನೋಡ್ತಿದ್ರೆ ಬ್ಯಾಡ. ಮೆಸೇಜ್ ಕಳ್ಸೋದ್ ಬೇಡ, ಆದ್ರೆ ಬೈಬೋದಲ್ಲ. ನಿಮ್ನ ಬಯಕ್ಕೆ ನಂಗೆ ಅಧಿಕಾರನೂ ಇಲ್ವಾ? ಯಾಕಿಲ್ಲ? ಮಾತಾಡ್ಸಕ್ ಬಂದ್ರೆ ದಿಮಾಕು, ದೊಡ್ಡ ಮನ್ಮತ ಅನ್ನೋ ನೆನ್ಪು, ಮಣ್ಣಂಗಟ್ಟಿ. ಅದೇನ್ ಮಾಡ್ಕೊತಿರೋ ಮಾಡ್ಕೊಳ್ಳಿ. ನಾನಂತೂ ಮಾತಾಡ್ಸಕ್ಕಿಲ್ಲ. ಇಂಗ್ಲಿಷ್ ಪಾಠ ಮಾಡೋ ಅಮ್ಮಾಜಿ ಮೇಷ್ಟ್ರು ಅನ್ಕೊಂಡಿದ್ದೀರಾ? ಅಮ್ಮಮ್ಮ ಏನ್ ಆಡ್ಕಲಾಡ್ತಿದ್ದೀರಾ? ಬ್ಯಾಡ್ ಬಾಯ್ ಆಗೋದ್ರಿ ಸರ್ ನೀವು. ಬ್ಯಾಡ್ ಬಾಯ್ ಬ್ಯಾಡ್ ಬಾಯ್ ಬ್ಯಾಡ್ ಬಾಯ್. ನೀವಾಗೆ ಮಾತಾಡ್ಸೋ ಗಂಟ ನಾನ್ ಮಾತಾಡ್ಸಕ್ಕಿಲ್ಲ. ಐ ಹೇಟ್ ಯು. ಮೊದಲು KBM ತರ ಆಡೋದನ್ನ ನಿಲ್ಸಿ. ಹೇಗೆ? ನಾನ್ ಬಂದ್ಬಿಟ್ಟೆ, ಖುಷಿ ಆಯ್ತಾ? ಅಯ್ಯಯ್ಯೋ, ಖುಷಿನಾ ಅಂದ್ರೆ ಅಯ್ಯಯ್ಯೋ ಅಂತಿದ್ಯಲ್ಲ. ನಾನ್ ಬಂದಿದ್ ನಿಂಗೆ ಇಷ್ಟ ಆಗಿಲ್ವಾ? ರಚನಾ, ಇಷ್ಟ ಆಯ್ತು. ಅಯ್ಯೋ, ಯಾಕಿಷ್ಟು ಗಾಬ್ರಿಲಿದ್ಯಾ? ಏ ನಿಂಗಿ, ಹೆಂಗಿದ್ಯವಿ? ಐ ಆಮ್ ಫೈನ್ ಯಾ. ವಾಟ್? ಆ ಡಾಕ್ಟರ್ ಡ್ರೆಸ್ನೆಲ್ಲ ತಗೊಂಡು ಹೋಗಿ ಎಸೆದ್ಲಾ? ಹಾ ಬೇಬಿ, ನನಗೆ ಯಾಕೋ ಆ ರಿಷಿ ಮತ್ತು ಕಮಲಿ ಇಬ್ಬರು ಸೇರಿಕೊಂಡು ನಾಟಕ ಮಾಡ್ತಿದ್ದಾರೆ, ಏನೋ ಮಸ್ಲತ್ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ. ಅಲ್ಲ, ಎಲ್ಲರೂ ಸೇರಿಕೊಂಡು ಹೀಗೆ ಮಾಡ್ತಿದ್ದಾರೆ ಅನ್ನೋದಾದರೆ ನಿನ್ನೆ ರಾತ್ರಿ ರಿಷಿ ನನ್ನ ಜೊತೆ ಯಾಕೆ ಆಗಿದ್ದ? ಬೇಬಿ, ಮ್ಯಾಜಿಕ್ ಮಾಡೋರಿಗೆ ಕಣ್ ಕಟ್ಟೋ ವಿದ್ಯೆ ಗೊತ್ತಿರುತ್ತಲ್ಲ, ಹಾಗೆ ಇವನು ಕೂಡ ನಿನ್ನ ಜೊತೆ ಚೆನ್ನಾಗಿ ಇದ್ದು ಎಲ್ಲ ಸಾಧಿಸೋದೇ ಅವನ ಪ್ಲ್ಯಾನ್ ಆಗಿದ್ರೆ ಏನು ಮಾಡ್ತೀಯ ಬೇಬಿ? ಓ ಮೈ ಗಾಡ್, ಯು ಸ್ಕೇರಿಂಗ್ ಮೀ ಅಮ್ಮಮ್ಮ. ಬೇಬಿ, ಸತ್ಯ ಯಾವತ್ತಿದ್ರೂ ಕಹಿನೇ, ಆದರೆ ಅದನ್ನು ಒಪ್ಕೊಂಡ್ರೆ ಮುಂದೆ ಲೈಫ್ಗೆ ತುಂಬ ಒಳ್ಳೆಯದು. ನೋ 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 ಅಮ್ಮಮ್ಮ, ಈ ಕಮಲಿ ಮತ್ತೆ ನಿಂಗೆ ಹೀಗೆ ಮಾಡ್ತಿರ್ಬೋದು, ಬಟ್ ರಿಷಿ ನೋ ವೇ. ಇನ್ ಎನಿ ಕೇಸ್ ಆ ನಿಂಗೆ ಏನಾದರೂ ಡಬಲ್ ಗೇಮ್ ಆಡ್ತಿದ್ರು ಹೌ ದ ಹೆಲ್ ಡಸ್ ದಟ್ ಮ್ಯಾಟರ್? ಯಾರು ಅವಳ ಬಗ್ಗೆ ಕೇರೇ ಮಾಡಲ್ವಲ್ಲ. ಬೇಬಿ, ನಾನು ಹೇಳೋದನ್ನ ಅರ್ಥ ಮಾಡ್ಕೋ. ಆನೆ ಮಲಗಿರುವಾಗ ಸಣ್ಣ ಇರುವೆನೂ ಕೂಡ ಅಪಾಯಕಾರಿನೇ, ಬಟ್ ನಾವು ತುಂಬ ಕೇರ್ಫುಲ್ ಆಗಿರಬೇಕು ಅಂತ ಹೇಳ್ತಾ ಇದ್ದೀನಿ. ಓಕೆ ಅಮ್ಮಮ್ಮ, ನಾನು ಕೇರ್ಫುಲ್ ಆಗಿರ್ತೀನಿ, ಡೋಂಟ್ ವರಿ. ಗುಡ್ ಬೇಬಿ, ನೀನು ಅಂದ್ಕೊಂಡಿದ್ದೆಲ್ಲ ಸಾಧಿಸ್ತಿದ್ಯಾ, ಆದರೆ ಯಾವುದನ್ನು ಸುಲಭವಾಗಿ ಕೈ ಜಾರಿ ಹೋಗಬಾರ್ದು ಅಂತ ಹೇಳ್ತಿದ್ದೀನಿ. ಕೈ ಜಾರಿ ಹೋಗಲ್ಲ ಅಮ್ಮಮ್ಮ. ಹಾಗಾದರೆ ಇದ್ರ ಜೊತೆಗೆ ಇನ್ನು ಒಂದೇ ಒಂದು ಸಾಧಿಸ್ಬಿಡು ಬೇಬಿ. ಇನ್ನೊಂದ? ರಿಷಿ ಮತ್ತು ನಾನು ಒಟ್ಟಿಗೆ ಚೆನ್ನಾಗಿರೋದನ್ನು ನೋಡಿ ಆ ಕಮಲಿ ಹೇಗೆ ಹುರ್ಕೋತಾ ಇದ್ಲು ಗೊತ್ತಾ? ಇದಕ್ಕಿಂತ ಸಾಧನೆ ಬೇಕಾ ಅಮ್ಮಮ್ಮ? ಅದಲ್ಲ ಬೇಬಿ, ನಾನು ಹೇಳ್ತಾ ಇರೋದು ಈ ಆಸ್ತಿ ಬಗ್ಗೆ. ರಚನಾ,
ಕಾಪಿ ಟೀ ಏನಣ್ಣ? ಅರೆ ನಾನೇನು ಮದುವೆ ಹುಡುಗಿನ ಕಮ್ಲಿ ಹಿಂಗೆ ಕೇಳ್ತಿದ್ಯಲ್ಲ. ಅಯ್ಯೋ ಅದೇನಿಲ್ಲ, ಅನಿಕನ್ ವಿಚಾರಿಸ್ಕೊಂಡು ಹಿಂಗಾಗ್ಬಿಟ್ಟವಳೆ. ಏ ನಿಂಗಿ ಬಾಯ್ ಮುಚ್ಚೆ. ಏನ್ KBM ಹಂಗಂದ್ರೆ? ಸರ್ KBM ಅದು ನಿಮ್ಗೆ ಗೊತ್ತು? ಏನು ಹಂಗಂದ್ರ? ಅಯ್ಯೋ ಸರ್, ನಮ್ಮ ಕಮ್ಲಿ ಊರಲ್ಲಿ ಪಡ್ಡೆ ಹುಡುಗರಿಗೆಲ್ಲ ಬರೆಯೋ ಸಾನೆ ಕೆಟ್ಟ ಮಾತು. ನಿಂಗೆ ಅಲ್ಲ ಅದೇ ಗಂಡ ನಿನಗೆ ಗೊತ್ತಾಯ್ತು? ಗೊತ್ತಾಯ್ತು. ಸರ್ ನಿಮ್ಮನ್ನ ಯಾರನ್ನ ಹಂಗೆ ಬೈದ್ರಾ? ತುಂಬಾ ಕೆಟ್ಟ ಮಾತಾ? ಸರ್ ಆ ಪದದ ಅರ್ಥ ಏನನ್ನ ನೀವು ತಿಳ್ಕೊಂಡ್ರೆ ಮೈಗೆಲ್ಲ ಸ್ಯಾನಿಟೈಸರ್ ಹಾಕೊಂಡು ಮಾಸ್ಕ್ ಹಾಕೋಬೇಕಾಯ್ತೈತೆ. ನಿಂಗೆ ಸುಮ್ಕಿರ. ಏನ್ರಿ KBM ಅಂದ್ರೆ? ಅಣ್ಣ ನೀನು ಅದನ್ನೆಲ್ಲ ಆಮೇಲೆ ಕೇಳುವಂತೆ, ಫಸ್ಟ್ ಹೋಗಿ ಅನಿಕನ್ ನೋಡ್ಕೊಂಬರೋಣ ಬಾ. ಏಯ್ ನೀನ್ ಚಿಕ್ಕ ಹುಡುಗಿ, ಇದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ನಿಂತ್ಕೋ. ಸುಮ್ಮನೆ ಬಾರೋ. ಸುಮ್ಕೆ ರವಿ. ಏನು ಈ ಆಸ್ತಿ ಎಲ್ಲ ನಿನ್ನ ಪಾಲ್ಗಾಗ್ಬಿಟ್ರೆ ನಾವು ಅಂದ್ಕೊಂಡಿದ್ದ ಪ್ಲಾನ್ಸ್ ಎಲ್ಲವೂ ಸಕ್ಸಸ್ ಆದ ಹಾಗೆ ಬೇಬಿ. ಎಸ್ ಅಮ್ಮಮ್ಮ, ಯು ಆರ್ ಆಬ್ಸಲ್ಯೂಟ್ಲಿ ರೈಟ್. ಡೋಂಟ್ ವರಿ, ಆದಷ್ಟು ಬೇಗ ಈ ಆಸ್ತಿ ಎಲ್ಲ ನಮ್ಮ ಪಾಲಿಗೆ ಬರುತ್ತೆ. ಐ ಗ್ಯಾರಂಟಿ ಇಟ್. ಪದ ಸರೆ ಗ ಪದ ಸರೆ ಗ ಪದ ಸರೆ ಗ ಪ ಗ ಪದ ಸರೆ ಗ ಪದ ಸರೆ ಗ. ಪೂರಿ ತಿಂದು ಕೆನ್ನೆನು ಪೂರಿ ಹಂಗೆ ಉತ್ಕೊಂಡೈತೆ. ಅಯ್ಯಯ್ಯೋ, ಪೂರಿ ಎಫೆಕ್ಟ್ ಅಲ್ವಾ? ಬ್ಯಾಸರ ಮಾಡ್ಕೊಂಡಿದ್ಯಾ ಕಮ್ಲಿ? ಏನಾಯ್ತು? ತಿಂಡಿ ಇಷ್ಟ ಆಗ್ನಿಲ್ವಾ? ಯಾವಾಗ ನೋಡಿದ್ರು ತಿನ್ನೋದ್ರ ಬಗ್ಗೆನೇ ಮಾತಾ? ಅದ್ಬಿಟ್ಟು ನಿನ್ ಜೀವನದಾಗ ಬೇರೆ ಇಷ್ಟನೇ ಇಲ್ವಾ? ಇಲ್ಲ. ಅಯ್ಯೋ ನಾನೇನ್ ಸುಮ್ಕೆ ಹೇಳ್ತಿಲ್ಲ. ನೀನ್ ಬೇಕಾದ್ರೆ ಮನ್ಸನ್ ತಾವ್ ಎಲ್ಲದನ್ನು ಕಿತ್ಕೊಂಡು ಒಂಟಿ ಆಗ್ಬಿಟ್ಟು ನೋಡು. ಅವನ್ಗೆ ಮೊದಲನೇ ಅತ್ಯವಶ್ಯಕ ಪದಾರ್ಥ ಅಂದ್ರೆ ಆಹಾರನೇಯ. ಅದಕ್ಕೆ ನಾನು ಅದಕ್ಕೆ ಆಟೋನ್ ಮಹತ್ವ ಕೊಡೋದು. ಬೈತಿಯಲ್ಲ ಕಮ್ಲಿ, ಲಾಕ್ಡೌನ್ ಟೈಮಾಗ ನೀನೇ ನೋಡ್ನಿಲ್ವಾ? ಜನ ಎಲ್ಲ ಏನ್ TV ಫ್ರಿಜ್ ತಕ್ಕೊಳಕ್ ಹೋದ್ರ? ಎಲ್ಲರೂ ದಿನಸಿ ತಕ್ಕೊಳಕ್ಕೆ ಮುಗಿ ಬಿದ್ದು ಕಿತ್ತಾಡ್ತಾ ಇದ್ದಿದ್ದು. ಸಣ್ಣ ಕಲ್ತ್ಕೊಂಡಿದ್ಯಾ ಮಾತಾಡೋದ್ನ? ನಿನ್ ಫ್ರೆಂಡ್ ಅಲ್ವಾ, ಅದಕ್ಕೆ. ಅಬ್ಬಾ ಸಾರಿ ಬಿಡು. ಏನಾಯ್ತು ಹೇಳು. ಏನಿಲ್ಲ ಬಿಡು. ಹೇಳು ಕಮ್ಲಿ. ಏನಿಲ್ಲ ಅನ್ನಲ್ಲ. ಸರಿ ಬಿಡು. ಅಷ್ಟೇನಾ? ಒತ್ತಾಯ ಮಾಡಿ ಕೇಳಕ್ಕಿಲ್ವಾ? ಅಯ್ಯೋ ಹೇಳವ ತಾಯಿ, ಅದ್ ಯಾಕೆ ಹಿಂಗ್ ಕುಂತಿದ್ಯಾ? ನಿಂಗೆ ರಾತ್ರಿ ರಿಸಿ ಸರು ಏನ್ ಮಾಡಿದ್ರು ಗೊತ್ತಾ? ಅಯ್ಯಯ್ಯೋ, ಏ ಮುಚ್ಚೆ ಬಾಯ್ನ. ರಿಷಿ, ರಚನಾ ಬಂದ್ರಪ್ಪ. ಓ, ರಿಷಿ ಅಂಡ್ ರಚನಾ ಬಂದಿದ್ದಾರಾ? ಹಾ ಬೇಬಿ. ನಿಮ್ಮಿಬ್ರು ನಗು ನನ್ನ ಕಿವಿ ತಮಟೆಗೆ ಟಾಮ್ ಟಾಮ್ ಅಂತ ಹೊಡಿತಾ ಇತ್ತು. ಅನಿಕಗ್ ಪಾಪ ಹೀಗಾಗಿದೆ ಅಂತ ಬೇಜಾರಲ್ಲಿ ಇರ್ತೀರೇನೋ ಅನ್ಕೊಂಡೆ. ಪರವಾಗಿಲ್ವೇ,
ಅನಿಕಾ ಹ್ಯಾಪಿ ಆಗೇ ಇದ್ದಾಳೆ. ಅದು ಅಮ್ಮಮ್ಮ ಅದು ಯಾವುದೋ ಜೋಕ್ ಹೇಳಿದ್ರು ರಚನಾ, ಅದಕ್ಕೆ ನಾನು ನಗ್ತಿದ್ದೆ. ಅಲ್ಲ ರಚನಾ, ನೀನು ಹೇಳೋದು ನೋಡಿದ್ರೆ ನಾನು ಯಾವಾಗಲೂ ಸಪ್ಪಿಗೆ ಯಾವುದೋ ಕಾರ್ನರಲ್ಲಿ ಕೂತಿರ್ಬೇಕು ಅನ್ನೋ ಹಾಗಿದೆ. ಅಯ್ಯೋ ಛೇ, ನಾನು ಯಾಕೆ ಹಾಗೆ ಹೇಳಲಿ ಅನಿಕಾ? ಇನ್ಫ್ಯಾಕ್ಟ್ ನಾನು ನಿನ್ನನ್ನು ನೋಡೋಕ್ಕೆ ಅಂತಾನೆ ಬಂದೆ. ಹೇಗಿದ್ಯಾ? ಏನೋ ಇದೀನಿ ರಚನಾ. ಅದು ಸರಿ, ಏನೋ ಜೋಕ್ ಹೇಳ್ತಾ ಇದ್ರಲ್ಲ, ಇಬ್ರು ಅಷ್ಟೊಂದು ಎಂಜಾಯ್ ಮಾಡ್ತಾ ಇದ್ರಲ್ಲ, ನಾನು ತಿಳ್ಕೊಬೋದಾ? ಅದು ಅಮ್ಮಮ್ಮ ಜೋಕ್ ಹೇಳಿದ್ರು, ಸೊ ಅವರೇ ಹೇಳಿದ್ರೆ ಮಜಾ ಇರುತ್ತೆ. ಕಾಮಿನಿ ಅಜ್ಜಿ, ಏನದು ಜೋಕು? ಅದೇನೂ ಇಲ್ಲ ಬಿಡ್ರಪ್ಪ. ಅಯ್ಯೋ ಹೇಳಿ, ಪರವಾಗಿಲ್ಲ. ಅದೇ ನನ್ನ ಡಾಕ್ಟರ್ ಬಂದಿದ್ರಲ್ಲ. ಅಯ್ಯೋ ಅಮ್ಮಮ್ಮ, ಅಯ್ಯೋ ಇರೋ ಬೇಬಿ, ಜೋಕ್ ಅಲ್ವಾ, ಜೋಕ್ ಆಗಿ ಹೇಳ್ತೀನಿ. ಡಾಕ್ಟರ್ ಬಗ್ಗೆನಾ? ಏನ್ ಜೋಕು? ಡಾಕ್ಟರ್ ಬಗ್ಗೆ ಜೋಕ್ ಇದೆ. ಅದು ಹೀಗೆ ನಾನು ಜನರಲ್ ಆಗಿ ಎಲ್ಲೋ ಓದಿದ್ದಷ್ಟೇ. ಒಬ್ಬ ಡಾಕ್ಟರ್ ಇರ್ತಾನಂತೆ, ತಲೆ ಕೆಟ್ಟವನು. MBBS ಮಾಡಿದ್ನೋ ಇಲ್ವಾ ಗೊತ್ತಿಲ್ಲ, ಆದ್ರೆ ಒಂದು ಡಬ್ಬ ತರ ಕ್ಲಿನಿಕ್ ನ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡ್ಬಿಟ್ಟು ಓಪನ್ ಮಾಡಿದ್ದಂತೆ. ಆಯ್ತಾ, ಒಬ್ಬರು ಯಾರೋ ಗೊತ್ತಿದ್ದವ್ನು ಬಂದ್ಬಿಟ್ಟು, ಸರ್ ನಮಸ್ತೆ ಸರ್, ಚೆನ್ನಾಗಿದ್ದೀರಾ ಸರ್, ನಾನು ಎಷ್ಟು ವರ್ಷದಿಂದ ನಿಮ್ಮ ಹತ್ರನೇ ಬರೋದು, ನೆನಪಿದ್ದೀನ? ಯಾಕೋ ಹುಷಾರಿಲ್ಲ ಸರ್ ಅಂದಂತೆ. ಅವನು ಹೌದಾ, ಸಾಧ್ಯನೇ ಇಲ್ವಲ್ಲ ಅನ್ನಂತೆ. ಆಮೇಲೆ ನಾನು ಅಷ್ಟೇ ಜೋಕು. ಅಷ್ಟೇ ಜೋಕ್. ಇದನ್ನ ನಾನು ಒಬ್ಬಳೇ ಕೂತಿದ್ದಾಗ ನೆನ್ಸ್ಕೊಂಡು ಎಷ್ಟು ನಗ್ತೀನಿ ಗೊತ್ತಾ? ಅನಿಕಾ, ನೀನು ಇಂಥ ಜೋಕ್ಸ್ಗಳಿಗೆಲ್ಲ ನಗ್ತಿದ್ಯಾ ಅಂದರೆ ಐ ಫೀಲ್ ರಿಯಲಿ ಹ್ಯಾಪಿ ಫಾರ್ ಯು. ಆರಾಮಾಗಿದೆಯಾ ಅಲ್ವಾ? ನಮಗಿಷ್ಟ ಆದವರು ನಮ್ಮನ್ನ ಚೆನ್ನಾಗಿ ನೋಡ್ಕೋತಿರುವಾಗ ನಮಗೇನು ಕಷ್ಟ ಇರಲ್ಲ ರಚನಾ. ಓ, ಅದು ಸರಿನೇ. ಕಮಲಿ ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತಿರ್ಬೇಕಲ್ವಾ? ನಾನು ಹೇಳಿದ್ದು ರಿಷಿ ಬಗ್ಗೆ. ಓ, ಹಾಗಾದರೆ ಕಮಲಿ ನಿನ್ನ ಚೆನ್ನಾಗಿ ನೋಡ್ಕೋತಿಲ್ವಾ? ಅಯ್ಯೋ, ಇದೇನು ಹೀಗೆ ಕೇಳ್ತಿದ್ಯಾ ರಚನಾ? ಇಬ್ಬರು ನನ್ನ ಚೆನ್ನಾಗೇ ನೋಡ್ಕೋತಿದ್ದಾರೆ. ನನಗೆ ಈ ಕಣ್ಣು ಮುಖ್ಯನಾ ಅಥವಾ ಈ ಕಣ್ಣು ಮುಖ್ಯನಾ ಅಂತ ಕೇಳಿದ್ರೆ ನಾನು ಹೇಗೆ ಹೇಳಲಿ? ನನಗೆ 2 ಕಣ್ಣು ಮುಖ್ಯನೇ. ಕಮಲಿ ಆ್ಯಂಡ್ ರಿಷಿ ಇಬ್ಬರು 2 ಕಣ್ಣಿದ್ದಾಗೆ. ಏನೋ ಅನಿಕಾ, ನಮ್ಮಮ್ಮಂಗೆ ಯಾವಾಗಲೂ ನಿಂದೇ ಚಿಂತೆ. ಅವಳಿಗೆ ಕಣ್ಣು ಸರಿ ಹೋಗ್ಬಿಟ್ರೆ ಸಾಕಪ್ಪ ಅಂತ ಯಾವಾಗಲೂ ಮಾತಾಡ್ತಾನೆ ಇರ್ತಾರೆ. ಆ್ಯಕ್ಚುಲಿ ನಮ್ಮ ಇಂಟೆನ್ಷನು ಅದೇ ಅಲ್ವಾ ಅಣ್ಣ? ಯಾ, ಡೆಫಿನೆಟ್ಲಿ, ಆಫ್ ಕೋರ್ಸ್, ಯಾ. ಅನಿಕಾ, ಈಗ ಹೇಗಿದ್ರು ನಾನು ಬಂದಿದ್ದೀನಿ. ಸೊ ನಿಂಗೀಗ 3 ಕಣ್ಣು. 3ನೇ ಕಣ್ಣು ಬಿಟ್ಟರೆ ಭಸ್ಮ ಆಗ್ಬಿಡ್ಬೇಕು. ಇಟ್ ವಾಸ್ ಅ ಜೋಕ್ ಅನಿಕಾ, ಕಮ್ ಆನ್ ನಗು. ಸರಿ ಅಣ್ಣ, ನಾವು ಹೊರಡೋಣ. ಅನಿಕಾ ರೆಸ್ಟ್ ತಗೊಳ್ಳಿ. ಬಾಯ್ ಅನಿಕಾ. ಬಾಯ್. ಮನೇನೆ ರೆಸ್ಟ್ ಮಾಡಮ್ಮ, ನೀನಪ್ಪ. ಇವಳು ಕಂಡ್ರೆ ನಂಗೆ ಆಗೋದೇ ಇಲ್ಲ ಅಮ್ಮಮ್ಮ. ಬಂದು ಬೇಕು ಅಂತ ಸಿಂಪತಿ ತೋರಿಸಿ ಡ್ರಾಮಾ ಆಡ್ತಾಳೆ. ಯಾಕಾದ್ರೂ ಬಂದ್ಲೋ ದರಿದ್ರದವಳು. ನಿಮ್ ಜೋಕ್ ಕೇಳಕ್ಕೆ. ಅಯ್ಯೋ, ಅವಳು ಬಂದಿದ್ದ ಟೆನ್ಷನ್ಗೆ ಏನೇನೋ ಹೇಳ್ಬಿಟ್ಟೆ ಅಮ್ಮ ನಾನು. ಯಪ್ಪ, ನನ್ನ ಜೀವನದಲ್ಲೇ ಇಂಥ ಕೆಟ್ಟ ಜೋಕ್ ಹೇಳಿರ್ಲಿಲ್ಲ. ಛೀ. ಬಟ್ ಅಮ್ಮಮ್ಮ, ಅವಳ ಮಾತನ್ನ ಅಬ್ಸರ್ವ್ ಮಾಡಿದ್ರ ಬೇಕು ಅಂತಾನೆ ತಾರಾ ಆಂಟಿ ಬಗ್ಗೆ ಎಲ್ಲ ಮಾತಾಡ್ತಿದ್ದಾಳೆ. ಅಮ್ಮಮ್ಮ, ಶಿ ನೋ ಸಮಥಿಂಗ್. ಇವಳು ಹೋಗೋವರೆಗೂ ಕೇರ್ಫುಲ್ ಆಗಿರ್ಬೇಕು ಅಮ್ಮಮ್ಮ. ಕರೆಕ್ಟ್ ಬೇಬಿ. ರಚನಾ ಬಂದಿದ್ದಾಳೆ ಬೇಬಿ. ಕಮಲಿ, ಏನಿಲ್ಲ, ಯಾವಾಗಲೂ ಊಟದ ಬಗ್ಗೆನೇ ಯೋಚನೆ ಅಂತ ಕೇಳ್ದಲ್ಲ, ಅದಕ್ಕೆ ಸ್ವಲ್ಪ ವೇರಿಯೇಷನ್ ಕೊಟ್ಟೆ. ಸರಿ, ಅವಳು ಪಿಸಿ ಸರಿ ಏನು ಮಾಡಿದ್ರು? ನಿಂಗೆ ಅವಳು ಕಮಲಿಗಿಂತ ನಾನಂದ್ರೇ ನಿಮ್ಗೆ ಇಷ್ಟನಾ ಅಂತ ಕೇಳಿದ್ರೆ ಇವರು ಹೌದು ನೀನಂದ್ರೇ ಇಷ್ಟ ಅಂತ ಒಪ್ಕೊಂಬಿಟ್ರು ಕಣವಿ. ಅಯ್ಯೋ, ಅಲ್ಲೇ ನಾವು ಬಾರ್ಸೋದಲ್ವಾ? ರಿಷಿ ಸರ್ಗ ಅಲ್ಲ, ಅವಳಿಗೆ. ಇದ್ರಾಗ ಅವಳ್ದೇನು ತೆಪ್ಪೈತೆ? ಇವ್ರು ಯಾಕೆ ಹಿಂಗೆ ಹೇಳ್ಬೇಕಿತ್ತು? ಅವಳು ಕೇಳಿದಕ್ಕೆ ತಾನೇ ಇವ್ರಂಗೆ ಹೇಳಿದ್ದು. ನಿಂಗೆ ಏಟೆ ಆದ್ರೂ ದೃಷ್ಟಿ ಕಳ್ಕೊಂಡಿರೋ ಹುಡ್ಗಿ, ಅವಳ ಮನ್ಸು ಹೆಂಗ್ ಓಡ್ತಾಯ್ತೋ ಏನೋ. ಅವಳೇನೋ ಕೇಳಿದ್ಲು, ಇವ್ರು ಬೇರೆ ಏನೋ ಸಂದೇಶ ಕೊಡೋದ್ ಬಿಟ್ಟು ಹ್ಞೂ ಅಂತಾರಲ್ಲ. ಸರಿ ಬಿಡು, ಆಮ್ಯಾಕೆ ಏನಾಯ್ತು? ನೀನೇನು ಹೇಳಲಿಲ್ವಾ? ಆಮ್ಯಾಕೆ ಅವಳು ರಿಷಿ ಸರ್ ಕೈ ಇಟ್ಕೊಂಡು ಮನಿಕಬೇಕು ಅಂದ್ಲು. ಇವ್ರವೇ ಕೈ ಕೊಡಕ್
ಇದ್ರು ಆದ್ರೆ ನಾನ್ ಬಿಡ್ತೀನಾ? ಏನ್ ಮಾಡ್ದೆ? ನಾನೇ ಅನಿಕನ್ ಕೈ ಇಟ್ಕೊಂಡು ಮನಿಕೊಂಬಿಟ್ಟೆ. ಕಮ್ಲಿ, ನೀನು ರಿಷಿ ಸರ್ ಸರಿಯಾಗಿದ್ದೀರ. ಮತ್ ಯಾಕೆ ಅವ್ರಿಗೆ ಮಾಡ್ತಾವ್ರೆ ನಿಂಗೆ? ರಿಷಿ ಸರ್ಗೆ ನನ್ ಮ್ಯಾಕ್ ಪಿರುತಿನೇ ಇಲ್ಲ ಅಲ್ವಾ? ಏ ಕಮ್ಲಿ, ಹಂಗೆಲ್ಲ ಏನಿಲ್ಲ. ರಿಷಿ ಸರ್ಗೆ ನೀನಂದ್ರೆ ಸ್ಯಾನೇನೆ ಪಿರುತಿ ಐತೆ. ಇಲ್ಲ ನಿಂಗೆ ಅವ್ರಿಗೆ ಇಷ್ಟ ಇದ್ದಿದ್ರೆ ಅನಿಕಂತವ ಹೂ ಅಂತಿರ್ಲಿಲ್ಲ. ಹೌದು ಕಮ್ಲಿ, ಸಾರ್ಗೆ ಅನಿಕಾ ಅಂದ್ರೇನೆ ಇಷ್ಟ. ನೀನಂದ್ರ ಒಂಚೂರು ಇಷ್ಟ ಅಲ್ಲ. ಏಯ್ ಹೋಗೆ ದಡ್ಡಿ, ಹಂಗೆಲ್ಲ ಏನಿಲ್ಲ. ರಿಷಿ ಸರ್ಗೆ ನಾನಂದ್ರನೇ ಇಷ್ಟ. ಅವಳ ಹತ್ರ ಸುಮ್ಕೆ ಅಂದವ್ರೆ ಆಟೆಯ. ಒಳ್ಳೆ ಕಮ್ಲಿ. ಬಾತಾಯಿ ಒಳಗೆ ಯಾಕಿಬ್ರು ಸೀರಿಯಸ್ ಆಗೋದ್ರಲ್ಲ? ಅನಿಕಾ, ನಿಮ್ಮ ಅಜ್ಜಿ ಯಾವ್ದು ಜೋಕ್ಸ್ ಹೇಳ್ತಾ ಇಲ್ವಾ? ಬೇಡ ಬೇಡ, ನೀವಿಬ್ರು ಕ್ಯಾರಿ ಆನ್ ಮಾಡಿ. ನಾನು ಫೋನ್ ತಗೊಂಡು ಹೋಗೋಣ ಅಂತ. ತಗೊಂಬ, ಮೊಬೈಲ್ ಬಿಟ್ಟು ಹೋಗ್ಬಾರ್ದು. ಆಕ್ಚುಲಿ ಅನಿಕಾ ಸ್ವಲ್ಪ ಕೇರ್ಫುಲ್ ಆಗೇ ಇರಬೇಕು. ಬರ್ಲಾ? What the hell? ಅವ್ಳು ಕೇಳಿಸ್ಕೊಂಡ್ಬಿಟ್ಲಾ? ನೋ 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 ನೋ. ಅಮ್ಮಮ್ಮ, ಅವ್ಳು ಕೇಳಿಸ್ಕೊಂಡ್ಬಿಟ್ಲಾ? ಬೇಬಿ, ಅವ್ರು ಕೇಳಿಸ್ಕೊಂಡಿಲ್ಲ. ಕೂಲ್ ಆಗಿರು, ಪ್ಲೀಸ್. ಕಾಮ್ ಡೌನ್ ಬೇಬಿ. ಔಟು ಕಾಮ್ ಡೌನ್ ಅಮ್ಮಮ್ಮ. ಮೊದಲೇ ಅವಳು ಬಂದು ಅಮ್ಮಮ್ಮ ಅಮ್ಮಮ್ಮ ಹೋಗಿ ಚೆಕ್ ಮಾಡಿ. ಅವಳು ಹೋದ್ಲಾ ಇಲ್ವಾ ಅಂತ ಹೋಗಿ. ಸರಿ ಇಲ್ಲ ಇವಳು. ಬೇಡ, ಹೋಗಿದೆ. ಇಲ್ಲ ಬೇಬಿ, ಅವಳಿಲ್ಲ. ಡೋರ್ ಕ್ಲೋಸ್ ಮಾಡೋ ತಾನೆ? ಅಯ್ಯೋ, ನನಗೇನು ಗೊತ್ತಿತ್ತು ಬೇಬಿ ಅವಳು ವಾಪಸ್ ಬರ್ತಾಳೆ ಅಂತ. ಅಲ್ಲ, ನನಗೆ ಕೇರ್ಫುಲ್ ಆಗಿರು ಅಂತ ಹೇಳ್ಬಿಟ್ಟು ಹೋಗ್ತಾಳಲ್ಲ. ಅವಳು ಕ್ಯಾಶುವಲ್ ಆಗಿ ಹೇಳಿರ್ಬೋದು ಬೇಬಿ. ಶಟಪ್ ಅಮ್ಮಮ್ಮ. ಎದುರಾಳಿ ಗಣ್ಣಿಟ್ಕೊಂಡು ನಿಂತಿರುವಾಗ ನಮ್ಮನ್ನೇ ಶೂಟ್ ಮಾಡಲ್ಲ ಅಂತ ನಂಬ್ತಿದ್ದೀರಲ್ಲ ಬೇಬಿ. ಈ ಕಮಲಿ, ನಿಂಗಿ, ರಚನಾ ಇವರೆಲ್ಲ ಎಷ್ಟೇ ಪ್ಲಾನ್ ಮಾಡಿದ್ರು ನಿನ್ನನ್ನು ಏನು ಮಾಡೋದಕ್ಕಾಗಲ್ಲ. ಅವರು ಗನ್ ಹಿಡ್ಕೊಂಡು ನಿಂತ್ಕೊಂಡಿರ್ಬೋದು, ಆದರೆ ಗನ್ ಥರ ಇರೋ ರಿಷಿ ನಿನ್ನ ಜೊತೆ ಇದ್ದಾನೆ ಬೇಬಿ. ಅವನು ನಿನ್ನ ಕೈಯಲ್ಲಿರೋವರೆಗೂ ಯಾರು ಏನು ಮಾಡೋದಕ್ಕಾಗಲ್ಲ. ಡೋಂಟ್ ವರಿ. ಎಸ್ ಅಮ್ಮಮ್ಮ, ಅದೇ ನನಗೆ ಧೈರ್ಯ. ರಿಷಿ ಇಸ್ ವಿತ್ ಮೀ.